ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ ಡೈಲಿ ಕರೆಂಟ್ ಅಫೇರ್ಸ್ ಪಾಡ್ಕ್ಯಾಸ್ಟ್. ಸ್ನೇಹಿತರೆ, ಇವತ್ತು ಅಂದರೆ 27 ಮೇ 2024 ಪ್ರಮುಖ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್: ಮ್ಯಾನ್ಮಾರ್ ಜುಂಟ $3.6 ಬಿಲಿಯನ್ ಚೈನೀಸ್ ಬೆಂಬಲಿತ ಅಣೆಕಟ್ಟು ಯೋಜನೆಯನ್ನು ಆರಂಭಿಸಿದೆ. ಚೀನಾದ ಸಹಾಯದಿಂದ ಮ್ಯಾನ್ಮಾರ್ನ ಜುಂಟ ಈ $3.6 ಕೋಟಿ ಮೈಟ್ಸೋನ್ ಅಣೆಕಟ್ಟು ಯೋಜನೆಯನ್ನು ಪುನಃ ಪ್ರಾರಂಭಿಸಿದೆ. ಇದನ್ನು ಈ ಹಿಂದೆ ಅಂದರೆ 2011ರಲ್ಲಿ ಸಾರ್ವಜನಿಕರ ವಿರೋಧದ ಕಾರಣ ಸ್ಥಗಿತಗೊಳಿಸಲಾಗಿತ್ತು. ಈ ಯೋಜನೆ ಉತ್ತರ ಕಚಿನ್ ರಾಜ್ಯದ ಇರಾವಾಡಿ ಅಥವಾ ಐರಾವಡಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಸುಮಾರು 6,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯ ಯೋಜನೆಯಾಗಿದೆ. ಅಷ್ಟೇ ಅಲ್ಲದೆ ಇದು ಚೀನಾಕ್ಕೆ ಅಗತ್ಯವಿರುವಂತಹ ಸುಮಾರು 90% ವಿದ್ಯುತ್ತನ್ನು ಒದಗಿಸುವಂತಹ ಯೋಜನೆಯಾಗಿದೆ. ನೆನಪಿರಲಿ, ಮ್ಯಾನ್ಮಾರ್ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಪ್ರಮುಖ ದೇಶವಾಗಿದೆ. ಅಷ್ಟೇ ಅಲ್ಲದೆ ಈ ಇರಾವಡಿ ನದಿಯ ಜನನ ಚೀನಾದಲ್ಲಿ ಆದರೆ ಇದು ಮ್ಯಾನ್ಮಾರ್ನ ಅತಿ ದೊಡ್ಡ ನದಿಯಾಗಿದೆ. ಇದು ಮುಂದೆ ಅಂಡಮಾನ್ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಆದರೆ ತಜ್ಞರ ಪ್ರಕಾರ ಈ ಒಂದು ಯೋಜನೆಯ ಪ್ರಭಾವ ಅಳಿವಿನಂಚಿನಲ್ಲಿರುವ ಇರಾವಡಿ ಡಾಲ್ಫಿನ್ ಮತ್ತು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಗಂಗಾ ಶಾರ್ಕ್ ಮೇಲೆ ಬೀರಲಿದೆ. ಮುಂದಿನ ಆರ್ಟಿಕಲ್: ರೆಮೆಲ್ ಚಂಡಮಾರುತ. ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ಉಂಟಾಗಿರುವ ವಾಯುಭಾರ ಕುಸಿತದಿಂದ ಈ ರೆಮೆಲ್ ಚಂಡಮಾರುತ ನಿರ್ಮಾಣಗೊಂಡಿದೆ. ಇದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ನೆನಪಿರಲಿ, ಈ ರೆಮೆಲ್ ಎಂಬ ಹೆಸರನ್ನು ಓಮನ್ ದೇಶ ನೀಡಿದೆ. ರೆಮೆಲ್ ಎಂದರೆ ಅರೇಬಿಕ್ನಲ್ಲಿ ಮರಳು ಎಂದರ್ಥ. ಮುಂದಿನ ಆರ್ಟಿಕಲ್: ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಇತ್ತೀಚೆಗೆ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ರಾಜ್ಯ ಪ್ರಸರಣ ಕಂಪನಿಗಳಿಂದ ಪ್ರಸರಣ ಮಾರ್ಗಗಳನ್ನು ಸೇರಿಸುವ ವಿಷಯದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ. ಗುಜರಾತ್ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ತಮಿಳುನಾಡಿದೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಾಧಿಕಾರದ ಬಗ್ಗೆ ಅಂದರೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರದ ಬಗ್ಗೆ ನಮಗೆ ಗೊತ್ತಿರಬೇಕಾದಂತಹ ಅಂಶಗಳು ಏನಪ್ಪ ಅಂದರೆ, ಈ ಪ್ರಾಧಿಕಾರ 1951ರಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನು 1948ರ ವಿದ್ಯುತ್ ಪೂರೈಕೆ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಶಾಸನಬದ್ಧ ಸಂಸ್ಥೆ ಅಥವಾ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿಬಹುದು. ಇದು ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತೆ. ಇದರ ಪ್ರಸ್ತುತ ಅಧ್ಯಕ್ಷರು ಘನಶ್ಯಾಮ್ ಪ್ರಸಾದ್ ಮತ್ತು ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಮುಂದಿನ ಆರ್ಟಿಕಲ್: ICC ಮುಂಬರುವಂತಹ 9ನೇ ICC ಪುರುಷರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಾಕಿಸ್ತಾನದ ಶಹೀದ್ ಅಫ್ರಿದಿ ಅವರನ್ನು ನೇಮಿಸಿದೆ. 9ನೇ ICC ಪುರುಷರ T20 ವಿಶ್ವಕಪ್ನ ಆತಿಥ್ಯವನ್ನು ವೆಸ್ಟ್ ಇಂಡೀಸ್ ಮತ್ತು USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದೇಶಗಳು ವಹಿಸಿಕೊಂಡಿವೆ. ಅಫ್ರಿದಿ ಜೊತೆ ಯುವರಾಜ್ ಸಿಂಗ್, ಕ್ರಿಸ್ ಗೇಲ್ ಮತ್ತು ಜಮೈಕಾದ ಓಟಗಾರರಾದಂತಹ ಉಸೇನ್ ಬೋಲ್ಟ್ ಅವರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ಗಳು. ನೆನಪಿರಲಿ, ICCಯ ಪ್ರಧಾನ ಕಚೇರಿ ದುಬೈ ದಟ್ ಈಸ್ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿದೆ. ಆ್ಯಂಡ್ ಇದರ ಪ್ರಸ್ತುತ ಅಧ್ಯಕ್ಷರು ನ್ಯೂಜಿಲೆಂಡ್ನ ಗ್ರೇಗ್ ಬಾರ್ಕ್ಲೆ. ಮುಂದಿನ ಆರ್ಟಿಕಲ್: ಇತ್ತೀಚೆಗೆ ಉತ್ತರ ಪ್ರದೇಶದ ಬಹ್ರೈಚ್ ಜಿಲ್ಲೆಯ 18 ವರ್ಷದ ಮಹಿಳೆ ಈ ರಿಕ್ಷಾ ಚಾಲಕಿ ಆರ್ತಿ ಯುನೈಟೆಡ್ ಕಿಂಗ್ಡಮ್ನ ರಾಜರಾದಂತಹ ಚಾರ್ಲ್ಸ್ III ಇವರಿಂದ ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂಗ್ಲೆಂಡ್ನ ಲಂಡನ್ನಲ್ಲಿ ನಡೆದಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದ್ದಾರೆ. ನೆನಪಿರಲಿ, ಸುರಕ್ಷತೆ, ಭದ್ರತೆ ಮತ್ತು ಸ್ವಾವಲಂಬನೆಯ ಮೂಲಕ ರಾಜ್ಯದ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಉತ್ತರ ಪ್ರದೇಶ ಸರ್ಕಾರ 2020ರಲ್ಲಿ ಮಿಷನ್ ಶಕ್ತಿಯನ್ನು ಪ್ರಾರಂಭಿಸಿತು. ಇದರ ಭಾಗವಾಗಿ ಸರ್ಕಾರವು ಪಿಂಕ್ ರಿಕ್ಷಾ ಯೋಜನೆಯನ್ನು ಕೂಡ ಪ್ರಾರಂಭಿಸಿತು. ನೆಕ್ಸ್ಟ್ ಆರ್ಟಿಕಲ್: IPL 2024. ಇತ್ತೀಚೆಗೆ ನಡೆದಂತಹ IPL 2024ರ ಫೈನಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸುವ ಮೂಲಕ 3ನೇ IPL ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. IPL 2024 ಇಂಪಾರ್ಟೆಂಟ್ ಪಾಯಿಂಟ್ಸ್: ವಿಜೇತರು ಕೋಲ್ಕತ್ತಾ ನೈಟ್ ರೈಡರ್ಸ್, ರನ್ನರ್ ಅಪ್ ಸನ್ರೈಸರ್ಸ್ ಹೈದರಾಬಾದ್, ಉದಯೋನ್ಮುಖ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ, ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದಿ ಸೀಸನ್ ಸುನೀಲ್ ನರೈನ್, ಅತ್ಯಂತ ಮೌಲ್ಯಯುತ ಆಟಗಾರ ಸುನೀಲ್ ನರೈನ್, ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್, ಹೆಚ್ಚು 6 ಅಭಿಷೇಕ್ ಶರ್ಮಾ, ಹೆಚ್ಚು 4 ಟ್ರಾವಿಸ್ ಹೆಡ್, ಅತ್ಯುತ್ತಮ ಸ್ಟ್ರೈಕ್ ರೇಟ್ ಪ್ರಶಸ್ತಿ ಜೇಕ್ ಫ್ರೇಜರ್ ಮ್ಯಾಕ್ಗುರ್ಕ್, ಕ್ಯಾಚ್ ಆಫ್ ದಿ ಸೀಸನ್ ರಮಣ್ದೀಪ್ ಸಿಂಗ್, ಫೇರ್ ಪ್ಲೇ ಪ್ರಶಸ್ತಿ ಸನ್ರೈಸರ್ಸ್ ಹೈದರಾಬಾದ್.
ಪಿಚ್ ಆ್ಯಂಡ್ ಗ್ರೌಂಡ್ ಪ್ರಶಸ್ತಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಹೈದರಾಬಾದ್. ಪಂದ್ಯದಲ್ಲಿ ಹೆಚ್ಚಿನ ಡಾಟ್ ಬಾಲ್ಗಳು ಹರ್ಷಿತ್ ರಾಣಾ. ಪಂದ್ಯದಲ್ಲಿ ಹೆಚ್ಚಿನ ಬೌಂಡ್ರಿಗಳು ರಹಮಾನುಲ್ಲಾ ಗುರ್ಬಾಜ್. ಅತಿ ಹೆಚ್ಚು ಸಿಕ್ಸರ್ಗಳು ವೆಂಕಟೇಶ್ ಅಯ್ಯರ್. ಮುಂದಿನ ಆರ್ಟಿಕಲ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ. ನವೆಂಬರ್ 14, 1889ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆಯ ಹೆಸರು ಮೋತಿಲಾಲ್ ನೆಹರು, ತಾಯಿ ಸ್ವರೂಪ್ ರಾಣಿ. ನೆಹರು ಅವರು 1912ರಲ್ಲಿ ಬಂಕಿಂಪೋರ್ ಕಾಂಗ್ರೆಸ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ನಂತರ 1916ರಲ್ಲಿ ಅವರು ಅನಿ ಬೆಸೆಂಟ್ ಅವರ ಹೋಮ್ ರೂಲ್ ಲೀಗನ್ನು ಸೇರ್ತಾರೆ. 1919ರಲ್ಲಿ ಅಲಹಾಬಾದ್ನಲ್ಲಿ ಹೋಮ್ ರೂಲ್ ಲೀಗ್ನ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ನಂತರ 1921ರಲ್ಲಿ ಸರ್ಕಾರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವ ಶಂಕೆಯ ಮೇಲೆ ಅವರನ್ನು ಬಂಧಿಸಲಾಗುತ್ತೆ. ಸೆಪ್ಟೆಂಬರ್ 1923ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನು ನೇಮಿಸಲಾಗುತ್ತೆ. 28ರಲ್ಲಿ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ನೇತೃತ್ವವನ್ನು ಸಹ ಇವರು ವಹಿಸ್ಕೊಳ್ತಾರೆ. ನಂತರ 1929ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ನೆನಪಿರಲಿ, ಇದೇ ಅಧಿವೇಶನದಲ್ಲಿ ನೆಹರು ಅವರು ಭಾರತದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತಾರೆ. ಸ್ವಾತಂತ್ರ್ಯ ನಂತರದಲ್ಲಿ 1964ರವರೆಗೆ ಅಂದರೆ ಸುಮಾರು 16 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ನೆಹರು ಅವರು ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಮಾಡಿದ್ದಾರೆ. 1929 ಮತ್ತು 31ರಲ್ಲಿ ಅವರು ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿ ಎಂಬ ನಿರ್ಣಯವನ್ನು ರಚಿಸುತ್ತಾರೆ. ಇದು ಮುಂದೆ ಕಾಂಗ್ರೆಸ್ನ ಮುಖ್ಯ ಗುರಿಗಳು ಮತ್ತು ರಾಷ್ಟ್ರದ ಭವಿಷ್ಯವನ್ನು ವಿವರಿಸುತ್ತೆ. ಮುಂದೆ 1931ರಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕರಾಚಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ನಿರ್ಣಯವನ್ನು ಅಂಗೀಕರಿಸುತ್ತೆ. ಭಾರತದಲ್ಲಿ ಬುಡಕಟ್ಟು ಅಭಿವೃದ್ಧಿಯನ್ನು ಸಮೀಪಿಸಲು ಬುಡಕಟ್ಟು ಪಂಚಶೀಲ ಎಂದು ಕರೆಯಲ್ಪಡುವ 5 ನೀತಿ ರೂಪರೇಖೆಗಳನ್ನು ಇವರು ಪರಿಚಯಿಸಿದರು. ಇವರ ಪ್ರಮುಖ ಪುಸ್ತಕಗಳು ದಿ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ತಂದೆಯಿಂದ ಅವರ ಮಗಳಿಗೆ ಪತ್ರಗಳು. ಥ್ಯಾಂಕ್ ಯು ಸೋ ಮಚ್. ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಆಲ್ ದಿ ಬೆಸ್ಟ್.